ಡೆಲ್ಲಿ ಪ್ರೊಟೆಸ್ಟು, ಮಕ್ಕಳು ಏನೇನೋ ಮಾತಾಡಿದ್ರು, ಬಳಸಬಾರ್ದ ಶಬ್ದಗಳನ್ನು ಬಳಸಿದ್ರು, ಅದೆಲ್ಲ ನೋಡಿ ನಾವು ಡಿಸಾರ್ಟನ್ ಆದ್ವಿ. ನನಗೆ ಅದನ್ನು ನೋಡಿ ತುಂಬ ಕುಸಿದು ಹೋಗಿಬಿಟ್ಟಿದ್ದೀನಿ, ನನಗೇನೋ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಿದೆ, ಆ ಥರದ್ದೇನಿಲ್ಲ. ಅಲ್ಲೊಂದು ಶಕ್ತಿ ಇದೆ, ಆ ಶಕ್ತಿ ನಮಗೆ ಗೊತ್ತಾಯಿತು. ಅದನ್ನು ಚಾನಲೈಸ್ ಮಾಡಿ ಸರಿಯಾದ ದಿಕ್ಕು ತೋರಿಸಿದ್ರೆ ಅದು ಕೂಡ ದೇಶದ ಕೆಲಸಕ್ಕೆ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವಿಶ್ವವಾಣಿ ಟಿವಿಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ಟರ 9 ಪುಸ್ತಕಗಳು ಇವತ್ತು ಲೋಕಾರ್ಪಣೆ ಆಗುವಂತಹ ಹೊಸ್ತಿಲಲ್ಲಿ ನಾವು ನಿಂತಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ಜಾಯ್ನ್ ಆಗಿರುವಂತಹ ಏಷ್ಯಾನೆಟ್ ಸುವರ್ಣ ವಾಹಿನಿಯ ನಿರೂಪಕ ಅಜಿತ್ ಹನುಮಕ್ಕನವರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ನೀವೊಬ್ಬ ಅವಿಡ್ ರೀಡರ್, ಅದು ಗೊತ್ತಿರುವಂತಹ ವಿಷಯನೇ. ವಿಶ್ವೇಶ್ವರ ಭಟ್ಟರ 9 ಪುಸ್ತಕಗಳ ಲೋಕಾರ್ಪಣೆ ಆಗಿದೆ ಇವತ್ತು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿ ವರ್ಷದ ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮ, ಪ್ರತಿ ವರ್ಷದಂತೆ ಈ ಸಲನೂ ಕೂಡ ಹಬ್ಬ ಇದು. ಸೊ ವಿಶ್ವೇಶ್ವರ ಭಟ್ರ ಸಾಹಸಗಳ ಪಟ್ಟಿಯಲ್ಲಿ ಪುಸ್ತಕ ಪ್ರಕಟಣೆ ಒಂದು ದೊಡ್ಡ ಕಿರೀಟ ಅಂತ ಹೇಳ್ಬೋದು. ಅವರು ಬರೆದಿರುವ ಪುಸ್ತಕಗಳು, ಅವರು ಬರೆಸಿರುವ ಪುಸ್ತಕಗಳು ಎಲ್ಲ ಕೂಡ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ. ತುಂಬ ಕಾಲ ಉಳ್ಕೊಳ್ಳುವಂಥ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಸೊ ಕನ್ನಡ ಸಾಹಿತ್ಯದ ಅಷ್ಟು ಓದುಗರ ಪರವಾಗಿ ಅವ್ರಿಗೊಂದು ಧನ್ಯವಾದ. ಸರ್, ವಿಶ್ವೇಶ್ವರ ಭಟ್ಟರ ಫೇವರೆಟ್ ಪುಸ್ತಕ ಯಾವುದು ಸರ್? ನೀವು ಓದಿರುವಂತಹ ಅತಿ ನನಗೆ ಇಷ್ಟವಾದಂತಹ ಪುಸ್ತಕ ಯಾವುದು? ಅವರು ಪ್ರವಾಸದ ಬಗ್ಗೆ ಯಾವಾಗ ಬರೆದ್ರೂ ನಾನು ಇಷ್ಟಪಟ್ಕೊಂಡು ಓದ್ತೀನಿ. ಸೊ ಒಂದು ಪುಸ್ತಕ, ಆ ಪುಸ್ತಕ ಈ ಪುಸ್ತಕ ಅಂತಲ್ಲ, ಅವರು ಬರೀ ಬರೆದದ್ದನ್ನು ಓದೋದಲ್ಲ, ಅವರ ಪ್ರವಾಸದ ಅನುಭವಗಳನ್ನು ಎದರ ಬದರ ಕೂತ್ಕೊಂಡು ಕೇಳುವಂಥದ್ದು ಇನ್ನೂ ಆಸಕ್ತಿದಾಯಕವಾಗಿರುತ್ತೆ. ಸೊ ಅವರು ತಾವು ಮಾಡಿದ ಟ್ರಾವೆಲಿಂಗ್ ಬಗ್ಗೆ ಏನು ಬರೆದ್ರೂ ನಾನು ಆಸಕ್ತಿಯಿಂದ ಓದ್ತೀನಿ. ಸರ್, ಇನ್ನು ಅಂದರೆ ಓವರಾಲ್ ಆಗಿ ಇನ್ ಜನರಲ್ ನಿಮ್ಮ ಬದುಕು ಬದಲಿಸಿದ ಪುಸ್ತಕ ಅಂತ ಯಾವುದಾದ್ರೂ, ಸಾಕಷ್ಟು ಪಟ್ಟಿ ಇರ್ಬೋದು ಆ್ಯಕ್ಚುಲಿ, ಬಟ್ ಸ್ಟಿಲ್ ಕೆಲವೊಂದಷ್ಟು ಹೆಸರಿಸೋದಾದರೆ ನಿಮ್ಮ ಬದುಕು ಬದಲಿಸಿದ ಪುಸ್ತಕಗಳು ಯಾವುದು ಸರ್ ಅಂತ? ಒಂದೊಂದು ಸಮಯದಲ್ಲಿ ಒಂದೊಂದು ಅಂತ ಹೇಳ್ಬೋದು. ಅನೇಕ ಪುಸ್ತಕಗಳಿದ್ದಾವೆ. ಇತ್ತೀಚೆಗೆ ನನಗೆ ತುಂಬ ಇಂಪ್ರೆಸ್ ಮಾಡಿ ಮತ್ತೆ 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 ನನ್ನನ್ನು ಓದಿಸಿಕೊಳ್ತಾ ಇರೋದು ಅಷ್ಟಾವಕ್ರ ಗೀತ. ಸ್ಪೆಷಲಿ ಓಶೋ ಅವರ ಬಾಯಲ್ಲಿ ಬಂದಿರುವಂಥ ಅಷ್ಟಾವಕ್ರ ಗೀತ, ಅದು ನನ್ನಿಂದ ಇತ್ತೀಚೆಗೆ ತುಂಬ ಓದಿಸಿಕೊಳ್ತಾ ಇದೆ. ಹಾಗೆ ತುಂಬ ಪುಸ್ತಕಗಳಿದ್ದಾವೆ, ಒಂದೊಂದು ಕಾಲದಲ್ಲಿ ಒಂದೊಂದು ಪುಸ್ತಕ ಕಾಡ್ತಾ ಇರುತ್ತೆ. ಸರ್, ಆ್ಯಕ್ಚುಲಿ ಪ್ರಚಲಿತ ಈಗ ಇರುವಂತಹ ಸಾಹಿತ್ಯಾಸಕ್ತರಿಗೆ ವಿಶ್ವೇಶ್ವರ ಭಟ್ಟರ ಕಡೆಯಿಂದ ಅಂದರೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಒಂದು ಕೊಡುಗೆ ನೀಡ್ತಾನೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಉಳಿದೆಲ್ಲ ಅಂದರೆ ಸಾಹಿತ್ಯ ರಚನೆಕಾರರಿಗಿಂತ ವಿಶ್ವೇಶ್ವರ ಭಟ್ಟರು ಎಷ್ಟು ವಿಭಿನ್ನವಾಗಿ ನಿಲ್ತಾರೆ ಅಂದರೆ ನೀವು ಓದುಗರಾಗಿ ಹೇಳೋದಾದರೆ ಅಂತ? ಸಾಹಿತ್ಯ ಅನ್ನುವಂಥದ್ದು ಬರೀ ಇನ್ನೊಂದು ಸಾಹಿತ್ಯವನ್ನು ಓದಿ ಇಂಪ್ರೆಸ್ ಆಗಿ ಅದು ಅನುವಾದ ಅಥವಾ ಇನ್ನೇನು ಹೇಳ್ತೀರಿ ಅದರಿಂದ ಪ್ರೇರೇಪಣೆಗೊಂಡು ಬರುವಂಥ ಸಾಹಿತ್ಯ ಒಂದು ರೀತಿಯದ್ದಾದರೆ, ಸ್ವಂತ ಅನುಭವದಿಂದ ಬರುವ ಸಾಹಿತ್ಯ ಇನ್ನೊಂದು ರೀತಿಯದ್ದಾಗಿರುತ್ತೆ. ನೀವು ಪುಸ್ತಕ ಓದ್ತಾ 3ನೇ ಪ್ಯಾರಾದಲ್ಲಿ ಗೊತ್ತಾಗ್ಬಿಡುತ್ತೆ ಈ ಲೇಖಕನಿಗೆ ಸ್ವಂತ ಅನುಭವದಿಂದ ಬರೆದಿರುವ ಪುಸ್ತಕವ ಅಥವಾ ಓದಿ ಇನ್ಸ್ಪೈರ್ ಆಗಿ ಬರೆದಿರುವ ಪುಸ್ತಕವ ಅಂತ. ವಿಶ್ವೇಶ್ವರ ಭಟ್ರು ಮೊದಲನೇ ಕ್ಯಾಟಗರಿಯಲ್ಲಿ ನಿಂತ್ಕೊಳ್ತಾರೆ. ಎಸ್ ಸರ್, ಆ್ಯಕ್ಚುಲಿ ನಿಮಗಿರುವಂತಹ ಒಂದು ಅಂದರೆ ತುಂಬ ಟೈಟ್ ಶೆಡ್ಯೂಲಲ್ಲಿ ಅಂದರೆ ನೀವು ಯಾವಾಗ ಓದೋದಕ್ಕೆ ಸಮಯ ಹೊಂದಿಸ್ಕೊಳ್ತೀರಾ? ಹೆಚ್ಚಾಗಿ ಯಾವುದರ ಕಡೆಗೆ ಅಂದರೆ ನಿಮ್ಮ ಗಮನ ಇರುತ್ತೆ ಓದಬೇಕು ಅಂತ ಅಂದ್ಕೊಳ್ಳುವಾಗ? ಅಂದರೆ ಯಾವ ರೀತಿ ಜಾನರ್ ಆಫ್ ಪುಸ್ತಕನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಅಲ್ಲ, ಟೈಟ್ ಶೆಡ್ಯೂಲು ಹೌದು. ಟೈಟ್ ಶೆಡ್ಯೂಲ್ನ ಮಧ್ಯದಲ್ಲಿ ನಾವು ನಿದ್ದೆ ಮಾಡೋದು ಬಿಡೋದಿಲ್ಲ, ಊಟ ಮಾಡೋದು ಬಿಡೋದಿಲ್ಲ. ಅವು ದೇಹಕ್ಕೆ ಅವಶ್ಯಕವಾದ ವಿಷಯಗಳು ಅನ್ನೋದಾದರೆ, ಮನಸ್ಸಿಗೆ ಮೆದುಳಿಗೆ ಅವಶ್ಯಕವಾದ ವಿಷಯಗಳು ಒಂದಷ್ಟು ಇರ್ತವೆ, ಅದರಲ್ಲಿ ಓದು ಕೂಡ ಒಂದು. ಅದನ್ನು ಬಿಡೋದಕ್ಕಾಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರಿದ್ದರೆ ಮಾತ್ರ ಟ್ಯಾಪಲ್ಲಿ ನೀರು ಬರೋದು, ನಲ್ಲಿಯಲ್ಲಿ ನೀರು ಬರೋದು ಅಂತ. ಸೊ ಓವರ್ ಹೆಡ್ ಟ್ಯಾಂಕ್ ಫಿಲ್ ಆಗ್ತಿರಬೇಕು. ನೀವು ಜಾನರ್ ಬಗ್ಗೆ ಕೇಳಿದ್ರಿ, ಜರ್ನಲಿಸಮ್ನ ಗಿರಣಿಗೆ ಬಿದ್ದ ನಂತರ ಫಿಕ್ಷನ್ ಓದೋದು ತುಂಬ ಕಡಿಮೆ ಆಯಿತು. ಮುಂಚೆ ಸಣ್ಣ ಕಥೆಗಳು, ಕಾದಂಬರಿಗಳು, ಕಾವ್ಯ ಅದನ್ನು ಬಹಳ ಇಷ್ಟಪಟ್ಕೊಂಡು ಓದ್ತಾ ಇದ್ದೆ ನಾನು. ಅದು ಬಹಳ ಕಡಿಮೆ ಆಗಿದೆ. ಈಗ ನಾನ್ ಫಿಕ್ಷನ್ ಕಡೆ ಸೆಳೆತ, ಸತ್ಯ ಕಥೆಗಳು, ಅದರಲ್ಲೂ ನೀವು ಸಬ್ಜೆಕ್ಟ್ ಅಂತ ಬಂದರೆ ಫಾರಿನ್ ಅಫೇರ್ಸ್ಗೆ ಸಂಬಂಧಿಸಿದ ಪುಸ್ತಕಗಳನ್ನು ಜಾಸ್ತಿ ಓದೋದು, ಇಂಟರ್ನಲ್ ಇಂಟೆಲಿಜೆನ್ಸು, ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ಪುಸ್ತಕಗಳು ಜಾಸ್ತಿ ಸೆಳೀತಾವೆ ಈಗ.
ಸರ್ ಆ್ಯಕ್ಚುಲಿ ವೇದಿಕೆ ಮೇಲೆ ಚಕ್ರವರ್ತಿ ಸೂಲಿಬೆಲೆ ಅವರು ಹಾಗೆ ಅನಂತ್ನಾಗ್ ಸರ್ ಈ ವಿಷಯ ಪ್ರಸ್ತಾಪ ಮಾಡಿದ್ರಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ಇವತ್ತಿನ ಜೆನ್ಜಿ ಕಿಡ್ಸ್ ಏನು ಹೇಳ್ತೀವಿ ನಾವು, ಆ್ಯಕ್ಚುಲಿ ಅವರಿಗೆ ಸಾಹಿತ್ಯಾಸಕ್ತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ, ಅಥವಾ ಅವರು ಬಳಸುವಂತಹ ಲಿಂಗೋ ಬಗ್ಗೆ ಸಾಕಷ್ಟು ಅಂದರೆ ಬೇರೆ ಬೇರೆ ರೀತಿಯ ಒಪಿನಿಯನ್ಗಳು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಒಂದು ಇನ್ಸಿಡೆಂಟು ಜಂತರ್ ಮಂತರ್ನಲ್ಲಿ, ಅದಕ್ಕೆ ಪ್ರಧಾನಮಂತ್ರಿಯವರು ನೀಡಿದಂತಹ ಒಂದು ಪ್ರತಿಕ್ರಿಯೆ ಅಂದರೆ ಕ್ಷಮೆಯೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಕೆಲವೊಂದಷ್ಟು ವಿಷಯಗಳನ್ನು ಹಂಚ್ಕೊಂಡ್ರು. ನಿಮ್ಗೆ ಏನು ಅನಿಸುತ್ತೆ ಸರ್, ಓವರಾಲ್ ಜೆನ್ಜಿಗಳು ಯಾವ ಕಡೆ ಸಾಕ್ತಾ ಇದ್ದಾರೆ ಅಂತ? ಇಲ್ಲ, ಇದ್ರ ಬಗ್ಗೆ ಡಿಸ್ಹಾರ್ಟಂಡ್ ಆಗುವಂಥದ್ದು ಏನೂ ಇಲ್ಲ. ನಮಗೆ ಗೊತ್ತಾಗಿದ್ದು ಅಲ್ಲೊಂದು ಎನರ್ಜಿ ಇದೆ ಅಂತ. ಅದನ್ನು ಚಾನಲೈಸ್ ಮಾಡಿದರೆ ಸರಿಯಾದ ಜಾಗಕ್ಕೆ ಹೋಗುತ್ತದು. ಅದನ್ನು ಚಾನಲೈಸ್ ಮಾಡಬೇಕಾದ ಅವಶ್ಯಕತೆ ಇದೆ. ಹೌದು, ಡೆಲ್ಲಿ ಪ್ರೊಟೆಸ್ಟು, ಮಕ್ಕಳು ಏನೇನೋ ಮಾತಾಡಿದ್ರು, ಬಳಸಬಾರ್ದ ಶಬ್ದಗಳನ್ನು ಬಳಸಿದ್ರು, ಅದೆಲ್ಲ ನೋಡಿ ನಾವು ಡಿಸ್ಹಾರ್ಟನ್ ಆದ್ವಿ, ಅದೆಲ್ಲ ಕರೆಕ್ಟು. ಬಟ್ ಇಲ್ಲೇ ಬೆಂಗಳೂರಿಗೆ ಬನ್ನಿ ನೀವು, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಜನ್ಸಿ ಇರ್ತಾರಲ್ಲಿ. ಭಜನ್ ಜಾಜ್ ಅಂತ ಮಾಡ್ತಾ ಇದ್ದಾರೆ ಈಗ ವೀಕೆಂಡ್ನಲ್ಲಿ. ಅಂದರೆ ಪಬ್ಗೆ ಹೋಗಿ ಕುಡಿದು ಡಾನ್ಸ್ ಮಾಡೋದು ಇನ್ನೊಂದು ಥರ, ಆದರೆ ಭಜನೆ ಕೇಳೋದಕ್ಕೆ ಅಂತ ಜನ್ಸಿಗಳು ಬರ್ತಾ ಇದ್ದಾರೆ. ನಾನೊಂದಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ಫಾಲೋ ಮಾಡ್ತೀನಿ. ಭಗವದ್ಗೀತೆಯನ್ನು ಜನ್ಸಿಗಳು ತಮಗೆ ತಿಳಿದಂತೆ ಸರಳವಾದ ಭಾಷೆಯಲ್ಲಿ ವಿವರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವದ್ಗೀತೆ ಓದಿ ಅಂತ ಪ್ರೇರಣೆ ಕೊಡ್ತಾ ಇದ್ದಾರೆ. ಸೊ ಆ ರೀತಿಯ ಜನ್ಸಿಗಳನ್ನು ನೋಡಿದ್ದೀವಿ, ಈ ರೀತಿಯ ಜನ್ಸಿಗಳನ್ನು ನೋಡ್ತಾ ಇದ್ದೀವಿ. ನನಗೆ ಅದನ್ನು ನೋಡಿ ತುಂಬ ಕುಸಿದು ಹೋಗಿಬಿಟ್ಟಿದ್ದೀನಿ, ನನಗೇನೋ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಿದೆ, ಆ ಥರದ್ದೇನಿಲ್ಲ. ಅಲ್ಲೊಂದು ಶಕ್ತಿ ಇದೆ, ಆ ಶಕ್ತಿ ನಮಗೆ ಗೊತ್ತಾಯಿತು. ಅದನ್ನು ಚಾನಲೈಸ್ ಮಾಡಿ ಸರಿಯಾದ ದಿಕ್ಕು ತೋರಿಸಿದ್ರೆ ಅದು ಕೂಡ ದೇಶದ ಕೆಲಸಕ್ಕೆ ಬರುತ್ತೆ. ಸರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ನಿಂದ ಅಂದರೆ ಹೊರಗೆ ತಂದು ಅಂದರೆ ಪುಸ್ತಕ ಪ್ರೀತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪೇರೆಂಟ್ಸ್ ಯಾವ ರೀತಿ ಜಾಗೃತರಾಗಬೇಕು ಮಕ್ಕಳನ್ನು, ಅಂದರೆ ಈ ಒಂದು ದಾರಿಯಲ್ಲಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಅಂತ? ಒಳ್ಳೆಯದನ್ನು ಪಡೆಯುವುದಕ್ಕೆ ಅದು ಜ್ಞಾನ ಆಗಿರಬಹುದು, ಮನೋರಂಜನೆ ಆಗಿರಬಹುದು, ಪುಸ್ತಕ ಒಂದು ಮಾರ್ಗ. ಅದು ನಮ್ಮ ಜನ್ರೇಷನ್ನಲ್ಲಿ ಮೋಸ್ಟ್ ಫೇಮಸ್ ಮಾರ್ಗ ಆಗಿತ್ತು. ಈಗ ಅದನ್ನು ಇನ್ಯಾವುದೋ ಮಾರ್ಗದ ಮೂಲಕ ಪಡ್ಕೊಳ್ತೀವಿ ಅಂತಂದ್ರೆ ಅದನ್ನೇನು ವಿರೋಧಿಸಬೇಕಾದ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಸಿನಿಮಾ ನೋಡ್ತೀನಿ ಅಂತ ಇವತ್ತಿನ ಜನಾಂಗ ತೀರ್ಮಾನ ಮಾಡಿರಿ ಏನು ತಪ್ಪೇನಲ್ಲ. ಅದು ತುಂಬ ಅದ್ಭುತವಾದ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಒಂದು ಇಡೀ ಪುಸ್ತಕದಲ್ಲಿ ಹೇಳಿದ್ದನ್ನು 1-1.5 ಗಂಟೆ ಪಾಡ್ಕಾಸ್ಟ್ನಲ್ಲಿ ಹೇಳ್ತೀನಿ ಅನ್ನುವಂಥದ್ದು, ಅದನ್ನು ಕನ್ಸ್ಯೂಮ್ ಮಾಡ್ತೀನಿ ಅಂದರೆ ಏನು ತಪ್ಪಲ್ಲ. ಸೊ ನೀವು ಮೊಬೈಲ್ ಬಿಡಿಸಿ ಪುಸ್ತಕದ ಕಡೆ ತರ್ತೀನಿ ಆ ಥರದ್ದೇನಲ್ಲ. ಪುಸ್ತಕವನ್ನು ಸರಿಯಾದ ಪುಸ್ತಕ ಓದದೇ ಹೋದರೆ ಪುಸ್ತಕ ಓದಿಯೂ ಹಾಳಾಗ್ತಾರೆ, ತಪ್ಪು ಪುಸ್ತಕಗಳನ್ನು ಓದಿದ್ರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರಾಂಗ್ ಥಿಂಗ್ ಕನ್ಸ್ಯೂಮ್ ಮಾಡಿದರೆ ರಾಂಗ್ ಥಿಂಗ್ ಕನ್ಸ್ಯೂಮ್ ಮಾಡಿ ಹಾಳಾಗ್ತಾರೆ. ಉತ್ತಮ ವಸ್ತುಗಳನ್ನು ಕನ್ಸ್ಯೂಮ್ ಮಾಡೋದು ಕಲ್ತ್ಕೊಂಡ್ರೆ ಉತ್ತಮ ವಸ್ತುಗಳಿಂದ ಉದ್ಧಾರ ಆಗ್ತಾರೆ. ಸೊ ಯಾವುದನ್ನು ಬಿಡಿಸಿ ಇನ್ಯಾವುದನ್ನು ಹಚ್ಚಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಸರ್, ಕೊನೆಯದಾಗಿ ಒಬ್ಬ ಓದುಗರಾಗಿ ವಿಶ್ವೇಶ್ವರ್ ಭಟ್ ಸರ್ ಕಡೆಯಿಂದ ನೀವು ಇನ್ನು ಯಾವ್ಯಾವ ರೀತಿ ಪುಸ್ತಕಗಳು ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪ್ಲಸ್ ಒಂದು ಸಲಹೆ ಥರ ಅಥವಾ ಏನಾದರೂ ನಾವು ಎಕ್ಸ್ಪೆಕ್ಟೇಷನ್ ಈ ಥರ ಇದೆ ಅಂತ ನೀವು ವಿಶ್ವೇಶ್ವರ್ ಭಟ್ರಿಗೆ ಕೇಳ್ಕೊಳ್ಳೋದಾದರೆ ಏನು ಹೇಳ್ತೀರಾ ಅಂತ? ಬಿಕಾಸ್ ಲಾಸ್ಟ್ ಇಯರ್ ಅಷ್ಟೇ ಅವ್ರದ್ದು 100ನೇ ಪುಸ್ತಕ ಕೂಡ ಬಿಡುಗಡೆ ಆಯಿತು. ಈಗ 9 ಪುಸ್ತಕಗಳು ಒಂದೇ ದಿನ ಲೋಕಾರ್ಪಣೆ ಆಗಿರುವಂಥದ್ದು. ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಮುಂದೆ ನಿಮಗೆ ಅಂತ? ಒಂದಷ್ಟು ಅತ್ಯುತ್ತಮ ಅನುವಾದಗಳನ್ನು ನಾನು ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಪುಸ್ತಕದ ಲಿಸ್ಟನ್ನು ಕೊಡ್ತೀನಿ ಅವ್ರಿಗೆ, ಸಾಧ್ಯ ಆದರೆ ಈ ಪುಸ್ತಕಗಳನ್ನು ಅನುವಾದ ಮಾಡಿ ಅಂತ. ಅದರ ಜೊತೆಗೆ ಈ ಹೊಸ ಜನಾಂಗ ಬರೆಯೋದಕ್ಕೆ ಶುರು ಮಾಡಿದೆಯಲ್ಲ, ಅವ್ರಿಗೊಂದು ವೇದಿಕೆಯನ್ನು ವಿಶ್ವೇಶ್ವರ ಭಟ್ರು ಕಲ್ಪಿಸ್ತಾರೆ, ಅವರ ಪುಸ್ತಕಗಳನ್ನು ಜನರ ತನಕ ತಲುಪಿಸ್ತಾರೆ ಅನ್ನೋದು ನನಗೆ ಹೋಪ್ ಇದೆ. ಥ್ಯಾಂಕ್ ಯು ಸೊ ಮಚ್ ಅಜಿತ್ ಸರ್. ನಿಮ್ಮ ಕೆಲಸದ ಮೂಲಕ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರಿ. ಈ ಒಂದು ಸಮಾರಂಭಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ನಿಮಗೆ. ಎಸ್ ಸರ್, ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅಜಿತ್ ಹನುಮಕ್ಕನವರವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.